ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ 25, 26, 27 ಮೂರು ದಿನ ಒಂದು ಪ್ರಚಲಿತ ಘಟನೆಗಳನ್ನ ಅಥವಾ ಕರೆಂಟ್ ಅಫೇರ್ಸ್ ಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ತರಗತಿಗಳು ಇಲ್ಲಿ ಕೆಲ ದಿನಗಳಿಂದ ಸ್ವಲ್ಪ ಇಲ್ಲಿ ಸ್ಲೋ ಇದ್ವು. ಈಗ ಕಂಟಿನ್ಯೂಸ್ ಆಗಿ ತರಗತಿಗಳು ಬರ್ತವೆ ನೋಡಿ. ಕರೆಂಟ್ ಅಫೇರ್ಸ್ ಸೆಪ್ಟೆಂಬರ್ ಸಂಪೂರ್ಣ PDF ಅನ್ನ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಅಲ್ಲಿಂದ ನೀವು ಪಡ್ಕೋಬಹುದು PDF ಅನ್ನ ಆಯ್ತಾ. ಟೆಲಿಗ್ರಾಮ್ ಲಿಂಕ್ ಈಗಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ಜಾಯಿನ್ ಆಗಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಇಲ್ಲಿ ಇದೇ ರೀತಿಯಲ್ಲಿ ತರಗತಿಗಳನ್ನ ಫ್ರೀ ಆಗಿ ನಿಮಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ನೋಡಿ, ಮೊದಲನೇ ಪ್ರಶ್ನೆ ಇದೆ, ಕರೆಂಟ್ ಅಫೇರ್ಸ್ ಮೊದಲನೇ ಪ್ರಶ್ನೆ. ಭಾರತವು ಇತ್ತೀಚೆಗೆ ಎಷ್ಟು ನೈಸರ್ಗಿಕ ತಾಣಗಳನ್ನು ಯುನೆಸ್ಕೋದ ವಿಶ್ವ ಪರಂಪರೆಗಳ ಒಂದು ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿದೆ ಅಂತ. ತಾತ್ಕಾಲಿಕ ಅಂತ ಅಂದ್ರೆ ತಾತ್ಕಾಲಿಕ ಪಟ್ಟಿ, ಇನ್ನೂ ಪರ್ಮನೆಂಟ್ ಆಗಿಲ್ಲ. ತಾತ್ಕಾಲಿಕ ಪಟ್ಟಿಯಲ್ಲಿ ಎಷ್ಟು ತಾಣಗಳನ್ನ ಭಾರತದಿಂದ ಸೇರಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಎಷ್ಟು ಸೇರಿಸಿದ್ದಾರೆ, ಆಪ್ಷನ್ ಹಾಕಿ ನೋಡೋಣ. 5, 7, 9, 10 ಅಂತ. ನೋಡಿ, ಇದೇ ರೀತಿ ನಿಮಗೆ ಪ್ರಶ್ನೆ ಮತ್ತೆ ಇಲ್ಲಿ ಆನ್ಸರ್ ಇಲ್ಲೇ ಕೊಡ್ಬೇಕಾ ಅಥವಾ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಈ ಒಂದು ಆಪ್ಷನ್ ಗಳನ್ನ, ಈ ಒಂದು ಆನ್ಸರ್ ಏನಿದೆ ಇದನ್ನ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಕೊಡ್ಬೇಕಾ ಅಥವಾ ಇಲ್ಲೇ ಕೊಟ್ರೆ ನಿಮಗೆ ಯೂಸ್ಫುಲ್ ಆಗ್ತದಾ? ನೀವೇ ಹೇಳಿ ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ, ಆಯ್ತಾ. ಇದನ್ನ ಹೇಳಿದ್ರೆ ನೆಕ್ಸ್ಟ್ ಬೇಕಾದ್ರೆ ಹೇಳ್ತೇನೆ. ಯಾಕೆ ಅಂತಂದ್ರೆ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಪ್ರಶ್ನೆಗಳನ್ನ ಅವರು ಮೊದಲು ಆನ್ಸರ್ ಮಾಡೋದಕ್ಕೆ ನೋಡ್ತಾರೆ, ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಇರೋ ಕಾರಣದಿಂದಾಗಿ ಅವರು ಆನ್ಸರ್ ಮಾಡೋದಕ್ಕೆ ಆಗಿರೋದಿಲ್ಲ. ಅದಕ್ಕಾಗಿ ಕೇಳ್ತಾ ಇದ್ದೇನೆ, ಕಾಮೆಂಟ್ ಮಾಡಿ ನೋಡೋಣಂತೆ. ಓಕೆನಾ. ನೋಡಿ, ಭಾರತವು ಇತ್ತೀಚೆಗೆ ಎಷ್ಟು ನೈಸರ್ಗಿಕ ತಾಣಗಳನ್ನ ಯುನೆಸ್ಕೋದ ವಿಶ್ವ ಪರಂಪರೆಯ ಒಂದು ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಇಲ್ಲಿ ಸೇರಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಷ್ಟಪ್ಪ ಅಂತಂದ್ರೆ 7. ನೋಡಿ, ಭಾರತವು ಯುನೆಸ್ಕೋದ ಒಂದು ತಾತ್ಕಾಲಿಕ ಪಟ್ಟಿಗೆ 7 ಹೊಸ ನೈಸರ್ಗಿಕ ತಾಣಗಳನ್ನ ಇಲ್ಲಿ ಸೇರಿಸಿದೆ. ಈಗ ದೇಶದ ಒಟ್ಟು ತಾತ್ಕಾಲಿಕ ಪಟ್ಟಿ ನಮೂದುಗಳನ್ನ 69ಕ್ಕೆ ಈಗ ತಂದಿದೆ. ಇದರಲ್ಲಿ 49 ಸಾಂಸ್ಕೃತಿಕ ಕಲ್ಚರಲ್, 17 ನೈಸರ್ಗಿಕ ನ್ಯಾಚುರಲ್ ಮತ್ತು 3 ಮಿಕ್ಸ್ಡ್ ಈ ಒಂದು ಆಸ್ತಿಗಳು ಇಲ್ಲಿ ಸೇರಿರ್ತಕ್ಕಂಥದ್ದು. ಹೊಸದಾಗಿ ಸೇರಿಸಲಾದ ತಾಣಗಳು ಎಲ್ಲೆಲ್ಲಿದಾವೆ ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಆಂಧ್ರ ಪ್ರದೇಶ, ಹಾಗೆ ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಇದನ್ನ ಏನಪ್ಪಾ ಮಾಡಿದ್ದಾರೆ ಅಂತಂದ್ರೆ ಒಳಗೊಂಡಿರ್ತವೆ ಅಂತ ಇಲ್ಲಿ ಮಾಹಿತಿಗಳನ್ನ ಇವರು ಕೊಟ್ಟಿರ್ತಕ್ಕಂಥದ್ದು. ಓಕೆನಾ. ಈಗ ಎಷ್ಟು ತಾತ್ಕಾಲಿಕ ಪಟ್ಟಿಗೆ ಸೇರಿಸಿದ್ದಾರೆ ಇತ್ತೀಚೆಗೆ ಸೆಪ್ಟೆಂಬರ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಪ್ರೆಸೆಂಟ್ ಆಗಿ ಈಗ ಎಷ್ಟಿದಾವೆ? 49 ಸಾಂಸ್ಕೃತಿಕ, 17 ನೈಸರ್ಗಿಕ, ಹಾಗೆ ಇಲ್ಲಿ 3 ಮಿಶ್ರ. ಓಕೆನಾ. ಟೋಟಲ್ ಆಗಿ ಎಷ್ಟಿದಾವೆ? 69 ಇದಾವೆ ತಾತ್ಕಾಲಿಕ ಪಟ್ಟಿಯಲ್ಲಿ. ಪ್ರಶ್ನೆಗಳು ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಒನ್ ಡೇ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, 71ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 2023ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಸ್ವೀಕರಿಸಲು ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಎಲ್ಲಾ ಪರೀಕ್ಷೆಗಳಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ನಿಮಗೆ ಕೇಳ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ನಿಮಗೆ ಪಕ್ಕಾ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 2023ರ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನ ಪಡೆದವರು ಇಲ್ಲಿ ಯಾರು ಅಂತ ಕೇಳಿದ್ರೆ ಮೋಹನ್ ಲಾಲ್ ಎಂಬತಕ್ಕಂಥವ್ರು. ಎಲ್ಲರಿಗೂ ಕೂಡ ಗೊತ್ತಿದೆ, ನೆನ್ಪಿಟ್ಕೋಬೇಕು. ಹಾಗಾದ್ರೆ 2022ರಲ್ಲಿ ಯಾರು ಪಡ್ಕೊಂಡಿದ್ರು ಹೇಳಿ ನೋಡೋಣ. ಕಮೆಂಟ್ ಮಾಡಿ, ಕಮೆಂಟ್ ಮಾಡ್ಬೇಕು. ಕಮೆಂಟ್ ಮಾಡಿಲ್ಲ ಅಂತ ಏನು ಕೂಡ ಗೊತ್ತಾಗೋದಿಲ್ಲ ನಿಮಗೆ. 2023 ಕೇಳಿದ್ರೆ ನಾನು ಈಗ ಹೇಳಿದ್ದೇನೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ. ಮೋಹನ್ ಲಾಲ್ ಅವರಿಗೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಏನು ಮಾಡಿದ್ದಾರೆ, ಕೊಟ್ಟು ಗೌರವಿಸಿದ್ದಾರೆ. ಅದನ್ನು ಕೂಡ ಹೇಳ್ತೇನೆ, ಫೋಟೋಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ಮಲಯಾಳಂನ ಒಂದು ದಂತಕಥೆ ಮೋಹನ್ ಲಾಲ್ ರವರಿಗೆ ಭಾರತದ ಸಿನಿಮಾ ರಂಗದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2023 ನೀಡಿ ಗೌರವಿಸಲಾಗಿದೆ. ಸೆಪ್ಟೆಂಬರ್ 23ರಂದು ನಡೆಯಲಿರ್ತಕ್ಕಂಥ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಪ್ರದಾನ ಮಾಡಿದ್ದಾರೆ. ನೋಡಿ, ಮೋಹನ್ ಲಾಲ್ ಅವರು ಇಲ್ಲಿ ಪ್ರಶಸ್ತಿಯನ್ನು ಮಾಡ್ತಿದ್ದಾರೆ, ಸ್ವೀಕೃತ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಪ್ಪ ಕೊಡ್ತಿದ್ದಾರೆ? ದ್ರೌಪದಿ ಮುರ್ಮು ಅವರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಏನ್ ಮಾಡ್ತಿದ್ದಾರೆ? ಇವರಿಗೆ ದಾದಾ ಸಾಹೇಬ್ ಫಾಲ್ಕೆಯನ್ನ ಕೊಡ್ತಿದ್ದಾರೆ. 71ನೇ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2023. ಓಕೆನಾ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ, ಆಯ್ತಾ.
ಏನಾಯ್ತು? ಕೆಲವೊಂದ್ ಸಾರಿ ಹಿಂಗೆ ಆಗ್ಬಿಡ್ತದೆ. ಟೆಕ್ನಿಕಲ್ ಗ್ಲಿಚಸ್ಗಳು ಬಂದ್ಬಿಡ್ತವೆ. ವಾಯ್ಸ್ ಕೇಳ್ತಿದೆ ಅಂತ ಅನ್ಕೊಂಡಿದ್ದೇನೆ. ನೋಡೋಣ. ಓಕೆ. ಓಕೆ, ವಾಯ್ಸ್ ಕೇಳ್ತಿದೆನಾ? ತೊಂದರೆ ಅಂತಂದ್ರೆ ಇದೇ ರೀತಿ ಬರುತ್ತೆ ನೋಡಿ. ತರಗತಿಗಳನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ಟೆಕ್ನಿಕಲ್ ಗ್ಲಿಚಸ್ಗಳು ಬರ್ತಾನೆ ಇರ್ತವೆ. ಎಲ್ಲ ಚೆನ್ನಾಗಿ ಸ್ಲೈಡ್ಗಳನ್ನ ಪ್ರಿಪೇರ್ ಮಾಡಿದೆ. ತರಗತಿ ತುಂಬಾ ಇತ್ತು. ನೋಡೋಣ. ಓಕೆ. ಓಕೆ, ಟೆಕ್ನಿಕಲ್ ಗ್ಲಿಚ್ ಆಗಿದೆ.